ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಭಾಗ 14. ಎಂದಿಗಿಂತ ಅರ್ಧ ತಾಸು ತಡವಾಗಿ ಬಂದಿದ್ದ ಕ್ಷಮಾಳಿಗೆ ಅಪ್ಪನಿಂದ ಮಾತು ಕೇಳುವಂತಾಗಿತ್ತು. ನನ್ನ ವಿರುದ್ಧವೇ ಧ್ವನಿ ಏರಿಸಿ ಮಾತನಾಡುವಷ್ಟು ಸೊಕ್ಕುವಂತ ಮಾರೈತಿ. ನಿನ್ಗೆ ಎಷ್ಟು ಸಲ ಹೇಳಿದ್ದೇನೆ, ನನ್ನನ್ನು ಅಪ್ಪಯ್ಯ ಅಂತ ಕರಿಬೇಡ. ನಿನ್ನ ಅನಿಷ್ಟದ ಬಾಯಿಯಲ್ಲಿ ನನಗೆ ಹಾಗೆ ಕರೆಸಿಕೊಳ್ಳಿಕ್ಕೆ ಇಷ್ಟವಿಲ್ಲ. ಆ ನಿನ್ನ ತಂಗಿಯನ್ನಾದ್ರೂ ನೋಡಿ ಕಲಿತುಕೋ. ನಯ ನಾಜೂಕು ಒಂದು ಹುಡುಗಿ ಹೇಗಿರಬೇಕೋ ಹಾಗೆಯೇ ಇದ್ದಾಳೆ. ನೀನು ಊರು ಬಸವಿಯ ಹಾಗೆ ಊರೆಲ್ಲ ಸುತ್ತಾಡಿಕೊಂಡು ಎಷ್ಟು ಹೊತ್ತಿಗೆ ಬೇಕಾದರೂ ಅಷ್ಟು ಹೊತ್ತಿಗೆ ಮನೆಗೆ ಬರ್ತೀಯಲ್ಲ. ಈ ನಿನ್ನ ನಡೆಯಿಂದ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕಬೇಕು ಅಂದುಕೊಂಡಿದ್ದೀಯಾ? ಶುಷ್ಕ ಕಂಠದಿಂದ ಮಗಳನ್ನು ನಿಂದಿಸಿದರು. ತಂದೆ ಎಂಬ ಮಮಕಾರದಿಂದ ಅವರ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಮಾಡುತ್ತಿದ್ದರೂ ಪ್ರತಿ ಬಾರಿಯೂ ಅಪ್ಪಯ್ಯನ ಮಾತುಗಳನ್ನು ವಿರೋಧಿಸುವ ತನಗಿಂತ ಕೆಲವೇ ವರುಷ ಚಿಕ್ಕವಳಾದ ಅಮೃತಾಳ ಮೇಲಿರುವ ಕಿಂಚಿತ್ತೂ ಪ್ರೀತಿಯು ತನ್ನ ಮೇಲೆ ಇಲ್ಲವಾಯಿತಲ್ಲ. ಕ್ಷಮಾಳ ಮನಸ್ಸು ಅಪ್ಪನ ಅಕ್ಕರೆಯ ಮಾತುಗಳಿಗಾಗಿ ಚಡಪಡಿಸುತ್ತಿತ್ತು. ಅಪ್ಪಯ್ಯ, ನಾನು ನಿಮ್ಮ ಮಗಳು. ನಿಮ್ಮ ಮುಖಕ್ಕೆ ಮಸಿ ಬಳಿಯುವ ಕೆಲಸವನ್ನು ನಾನು ಎಂದಿಗೂ ಮಾಡಲಾರೆ. ಮನಸ್ಸು ಹೇಳ ಬಯಸುತ್ತಿದ್ದರೂ ಮಾತುಗಳು ಹೊರಬಾರದೆ ಗಂಟಲಿನಲ್ಲಿಯೇ ಉಳಿದವು. ತನ್ನ ವಿಷಯದಲ್ಲಿ ಮನಸ್ಸನ್ನು ಕಲ್ಲಾಗಿಸಿಕೊಂಡಿರುವ ತಂದೆಯ ಎದುರು ಎಷ್ಟೇ ಹೇಳಿದರೂ ಏನೂ ಪ್ರಯೋಜನವಿಲ್ಲವೆಂದು ಅವಳಿಗೂ ತಿಳಿದಿತ್ತು. ಎಂತ ಮಾರೈತಿ, ಗಂಟಲು ಹರಿದು ಹೋಗೋ ಹಾಗೆ ನಾನು ಮಾತನಾಡ್ತಾನೆ ಇದ್ದೇನೆ. ನೀನು ಬಂಡೆ ಕಲ್ಲಿನ ಹಾಗೆ ನಿಂತಿದ್ದೀಯಲ್ಲ. ನನ್ನ ಮಾತಿಗೆ ಕಿಂಚಿತ್ತು ಬೆಲೆಯೂ ಇಲ್ಲವಾ? ಎಲೆ ಅಡಿಕೆ ಜಗಿದು ನಾಲಿಗೆ ಹೊರಟಾದಂತೆ ಅದರಿಂದ ಹೊರಡುತ್ತಿದ್ದ ಮಾತುಗಳು ಸಹ ಅಷ್ಟೇ ಕಟುವಾಗಿದ್ದವು. ಹಿತ್ತಲಿನಲ್ಲಿ ಗಿಡಗಳಿಗೆ ಗೊಬ್ಬರ ಹಾಕುತ್ತಿದ್ದ ಶ್ಯಾಮಲ ಗಂಡನ ಜೋರು ಜೋರು ಧ್ವನಿಯನ್ನು ಕೇಳಿ ಹೊರಬಂದವರಿಗೆ ಗಂಡನ ಮಾತುಗಳು ಸ್ಪಷ್ಟವಾಗಿ ಕೇಳಿಸಿತು. ಏನ್ರಿ ನೀವು, ಅವಳನ್ನೇನು ಕೀಲಿಕೊಟ್ಟ ಗೊಂಬೆ ಅಂತ ಅಂದ್ಕೊಂಡಿದ್ದೀರಾ? ನೀವು ಮಾತಾಡು ಅಂದಾಗ ಅವಳು ಮಾತಾಡ್ಬೇಕು, ಮಾತಾಡ್ಬೇಡ ಅಂದ್ರೆ ಮಾತಾಡ್ಬಾರ್ದು. ಇಷ್ಟರವರೆಗೂ ತಡವಾಗಿ ಬಂದುದಕ್ಕೆ ಕಾರಣ ಕೇಳ್ತಾ ಇದ್ರಿ. ಕಾರಣ ಹೇಳೋ ಮುಂಚೆ ನನ್ನ ಮುಂದೆನೇ ಧ್ವನಿ ಏರಿಸ್ತೀಯ ಅಂತ ಜೋರು ಮಾಡಿದ್ರಿ. ಈಗ ಪುನಃ ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತಲೂ ಕೇಳ್ತೀರಾ. ಈ ರೀತಿ ನಿಮಿಷಕ್ಕೊಂದು ಮಾತನಾಡುವವರ ಮುಂದೆ ಪಾಪ ಆ ಮಗು ಏನ್ ತಾನೇ ಉತ್ತರ ಕೊಡಬೇಕು ನೀವೇ ಹೇಳಿ? ನಿಮ್ಮ ಮನೆಯನ್ನು ನಿಮ್ಮ ಪೂರ್ವಿಕರು ಯಾವುದೋ ರಸ್ತೆ ಬದಿಯೋ ಕಾಡಿನ ಮಧ್ಯೆಯೋ ಕಟ್ಟಿಸಿಲ್ಲ. ಅದು ವಿಶಾಲವಾದ ಸಮುದ್ರದ ಬಳಿಯೇ ಇದೆ ಅನ್ನೋದನ್ನು ಮರಿಬೇಡಿ. ಸಮುದ್ರ ತಟದಲ್ಲಿ ವಿಶ್ರಮಿಸಲು ಬರೋ ಜನರೆಲ್ಲರೂ ಇಲ್ಲೇ ನೋಡ್ತಾ ನಿಂತಿದ್ದಾರೆ. ಹೀಗೆ ಮುಂದುವರೆದ್ರೆ ನಿಮ್ಮ ಮರ್ಯಾದೆಯನ್ನು ನೀವೇ ತೆಗೆದುಕೊಳ್ತೀರಾ ಅಷ್ಟೇ ಎಂದು ಬಾಗಿಲಿಗೆ ಅಡ್ಡಲಾಗಿರಿಸಿದ್ದ ಗಂಡನ ಕೈಗಳನ್ನು ಕೆಳಗಿಳಿಸಿ ಮಗಳನ್ನು ಒಳ ಕರೆದುಕೊಂಡು ನಡೆದರು. ಶ್ಯಾಮಲ, ನಾನು ನೋಡ್ತಾ ಇದ್ದೇನೆ. ನೀನು ನಿನ್ನ ಮಗಳ ಪರ ವಹಿಸಿಕೊಂಡು ಮಾತನಾಡುವುದು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ನನಗೆ ಬುದ್ಧಿ ಹೇಳ್ತೀಯಲ್ಲ. ಈ ನಿನ್ನ ಮುದ್ದಿನ ಮಗಳ ಸವಾರಿ ಇಷ್ಟರವರೆಗೂ ಎಲ್ಲಿ ಹೋಗಿತ್ತು? ಯಾವನ ಹಿಂದೆ ಸುತ್ತಲಿಕ್ಕೋಗಿತ್ತು ಅಂತ ಕೇಳಿ ತಿಳ್ಕೊ. ಎಲ್ಲವನ್ನೂ ಶುರುವಿನಲ್ಲಿಯೇ ಚಿವುಟಿ ಹಾಕಬೇಕು. ಇಲ್ಲವಾದಲ್ಲಿ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕುವುದಕ್ಕೂ ಇವಳು ಹೆಸುದಿಲ್ಲ. ಧರಧರನೆ ಒಳ ಬಂದ ರಾಜಾರಾಯರು ಸಿಡುಕು ಮೂತಿ ಮಾಡಿಕೊಂಡು ಗೋಡೆಗೊರಗಿ ಕುಳಿತರು. ನಮ್ಮ ಮಗಳ ಪರ ನಾನು ವಹಿಸಿ ಮಾತನಾಡ್ದೆ ಮತ್ತಿನ್ಯಾರು ಮಾತಾಡ್ತಾರೆ ಹೇಳಿ? ಈಗ ನೀವು ಸ್ವಲ್ಪ ಸುಮ್ನಿದ್ರೆ ಏನು ಅಂತ ನಾನೇ ವಿಚಾರಿಸ್ತೀನಿ. ಅಷ್ಟಕ್ಕೂ ಅವಳು ನೀವು ಅಂದುಕೊಂಡ ಹಾಗೆ ಮಾಡಬಾರದ ಕೆಲಸವನ್ನೇನು ಮಾಡಿಲ್ಲ ಅನ್ನೋದು ನನಗೂ ಗೊತ್ತು. ಏನು, ಒಂದು ದಿನ ಅರ್ಧ ಗಂಟೆ ತಡವಾಗಿ ಬಂದ್ರೆ ಪ್ರಪಂಚ ಮುಳುಗಿ ಹೋಗುತ್ತಾ? ಇಲ್ಲ ತಾನೆ? ಮಗಳತ್ತ ಮುಖ ಮಾಡಿದ ಶ್ಯಾಮಲ, ಹೇಳು ಮಗಳೇ, ನಿನ್ನ ಅಪ್ಪಯ್ಯನಿಗೆ ಸಮಾಧಾನ ಆಗ್ಲಿ ಎಂದರು. ತಾನು ಮೊದಲ ಬಾರಿಗೆ ತನ್ನ ಗೆಳತಿಯ ಮನೆಗೆ ಹೋಗಿ ಬಂದದ್ದೇ ಇಷ್ಟು ದೊಡ್ಡ ಸುದ್ದಿಯಾಗಿದೆಯಲ್ಲ ಎಂದು ಕ್ಷಮಾ ಮನಸ್ಸಿನಲ್ಲಿಯೇ ತನ್ನ ದುರಾದೃಷ್ಟವನ್ನು ಶಪಿಸಿಕೊಂಡಳು. ಅಪ್ಪಯ್ಯ, ಅಮ್ಮ, ನಾನು ನನ್ನ ಗೆಳತಿ ಮೈತ್ರಿಯ ಮನೆಗೆ ಹೋಗಿದ್ದೆ. ಎಷ್ಟೇ ಬೇಡವೆಂದರೂ ಅವಳು ಕೇಳಲಿಲ್ಲ. ವಿಷಯ ತಿಳಿಸುವಾಗ ಅವಳ ಕಣ್ಣುಗಳು ತುಂಬಿದ್ದನ್ನು ಗಮನಿಸಿದ ಶ್ಯಾಮಲ, ಪರವಾಗಿಲ್ಲ ಮಗಳೇ, ನೀನು ದಿನ ಸರಿಯಾದ ಸಮಯಕ್ಕೆ ಮನೆಗೆ ಬರ್ತೀಯಲ್ಲ, ಅದಕ್ಕೆ ನಿನ್ನ ತಂದೆ ಕಾಳಜಿಯಿಂದ ಕೇಳಿದ್ರಷ್ಟೇ. ನೀನೇನು ಮಾಡಬಾರದ ತಪ್ಪು ಮಾಡಿಲ್ಲ. ಹೋಗಿ ಕೈಕಾಲು ತೊಳೆದುಕೋ, ತಿನ್ನೋದಕ್ಕೆ ಏನಾದ್ರೂ ಕೊಡ್ತೀನಿ ಎಂದರು. ತಾನು ಗೆಳತಿಯ ಮನೆಯಲ್ಲಿ ತಿಂದದ್ದು ಅಪ್ಪನಿಗೆ ತಿಳಿದರೆ ಅದಕ್ಕೂ ದೊಡ್ಡ ರಾಮಾಯಣವನ್ನೇ ಸೃಷ್ಟಿಸಿ ಬಿಡುತ್ತಾರೆಂದು ತಿಳಿದಿದ್ದ ಕ್ಷಮ ಮರು ಮಾತನಾಡದೆ ಬಚ್ಚಲಿಗೆ ತೆರಳಿ ಕೈಕಾಲು ತೊಳೆದು ಬ್ಯಾಗಿನಲ್ಲಿರಿಸಿದ್ದ ಮಿಠಾಯಿಯನ್ನು ಅಮೃತಾಳಿಗೆ ನೀಡಿದಳು. ಶಾಲೆಯಿಂದ ಬಂದವನೇ ಗೆಳೆಯರೊಡನೆ ಆಡಲು ಹೋಗಿದ್ದ ದೀಪುವಿನ ಪಾಲಿನ ಮಿಠಾಯಿಯನ್ನು ಅಮ್ಮನ ಬಳಿ ನೀಡಿ ಅಡುಗೆ ಮನೆ ಸೇರಿದಳು. ಅವಳು ಹೋಗಿದ್ದು ಗೆಳತಿಯ ಮನೆಗೋ ಅಥವಾ ಗೆಳೆಯನ ಮನೆಗೋ ಸರಿಯಾಗಿ ವಿಚಾರಿಸು. ರಾಯರು
ಹೆಂಡತಿಯ ಬಳಿಯಲ್ಲಿ ಇನ್ನೂ ಅದರ ವಿಷಯವಾಗಿಯೇ ಮಾತನಾಡುತ್ತಿದ್ದದ್ದು ಅಡುಗೆ ಮನೆಯಲ್ಲಿ ಚಹಾ ತಯಾರಿಸುತ್ತಿದ್ದ ಕ್ಷಮಾಳಿಗೆ ಕೇಳಿಸಿತಾದರೂ ಅವಳು ಯಾವುದಕ್ಕೂ ಕಿವಿಕೊಡದೆ ತನ್ನ ಕೆಲಸದಲ್ಲಿ ತಲ್ಲೀನಳಾದಳು. ಏನ್ರಿ, ನಿಮ್ಗೆ ನಮ್ಮ ಕ್ಷಮಾಳ ಬಗೆಗೆ ಪ್ರೀತಿ ಇರದಿದ್ರೂ ಪರವಾಗಿಲ್ಲ, ಆದರೆ ಈ ರೀತಿ ಕೆಟ್ಟದಾಗಿ ಮಾತನಾಡಿ ಆ ಮಗುವಿನ ಮನಸ್ಸನ್ನು ನೋಯಿಸಬೇಡಿ. ಗೋಡೆಯ ಮೇಲಿದ್ದ ಗಡಿಯಾರದತ್ತ ಕಣ್ಣು ಹೊರಳಿಸಿದ ಶ್ಯಾಮಲ, ಇವತ್ತೇನು ನಿಮಗಿನ್ನೂ ಸಮಯ ಆಗ್ಲಿಲ್ವಾ? ನಿಮ್ಮ ಗೆಳೆಯರು ನಿಮಗಾಗಿ ಕಾಯ್ತಾ ಇರ್ತಾರೆ, ಹೊರಡಿ ಎಂದು ಗಂಡನನ್ನು ಅಲ್ಲಿಂದ ಸಾಗು ಹಾಕಲು ನೋಡಿದರು. ಕೈ ಗಡಿಯಾರದಲ್ಲಿ ಸಮಯ ನೋಡಿ ಕಣ್ಣರಳಿಸಿದ ರಾಜಾರಾಯರು, ಈ ಅನಿಷ್ಟದಿಂದ ನನ್ನ ಸಮಯವೆಲ್ಲ ಹಾಳಾಗಿ ಹೋಯಿತು ಎಂದು ಮಣಮಣಗುಟ್ಟುತ್ತಾ ಯಥಾ ಪ್ರಕಾರ ತಮ್ಮ ಕರಿಯ ಕೋಟನ್ನು ಧರಿಸಿ ಕೋಪದಿಂದ ಹೊರ ನಡೆದರು. ಅಪ್ಪಯ್ಯ, ಚಾ. ಕ್ಷಮ ಬಿಸಿ ಬಿಸಿ ಚಹಾ ಮಾಡಿಕೊಂಡು ಹೊರಬರುವುದರೊಳಗಾಗಿ ರಾಜಾರಾಯರು ಬಹಳ ದೂರದವರೆಗೆ ನಡೆದಿದ್ದರು. ಕ್ಷಮ, ಇವತ್ತು ನಿನ್ನ ತಂದೆ ಬೇಗ ಬಂದಿದ್ರಲ್ಲ, ಹಾಗಾಗಿ ನಾನೇ ಅವರಿಗೆ ಆಗ್ಲೇ ಚಾ ಮಾಡಿಕೊಟ್ಟಿದ್ದೆ, ನೀನ್ ಕುಡಿ ಮಗಳೇ. ಶ್ಯಾಮಲ ಹೇಳಿದಾಗ, ಇಲ್ಲ ಅಮ್ಮ, ನಾನು ನನ್ನ ಗೆಳತಿಯ ಮನೆಯಲ್ಲೇ ಕುಡಿದೆ, ನಿಮಗೂ ಅಪ್ಪಯ್ಯನಿಗೂ ಅಂತ 2 ಲೋಟ ತಯಾರಿಸಿದ್ದೆ ಎಂದು ಅಮ್ಮನ ಕೈಗೆ 1 ಲೋಟವನ್ನು ಇಟ್ಟಳು. ನಂದು ಕೂಡ ಒಮ್ಮೆ ಆಗಿದೆ, ಕೂತ್ಕೋ, ಇದನ್ನು ನಾವೇ ಕುಡಿಯೋಣ ಎಂದು ಅಮೃತಾಳಿಗೂ ಪಾಲು ಮಾಡಿ 3 ಕುಡಿದರು. ಅವರೆಲ್ಲರೂ ಚಹಾ ಕುಡಿದು ಮುಗಿಸುವುದರೊಳಗಾಗಿ ಕ್ಷಮ ತನ್ನ ಗೆಳತಿಯ ಕುಟುಂಬದ ಪರಿಚಯವನ್ನು ಶ್ಯಾಮಲಾರ ಎದುರು ಹರುಹಿದ್ದಳು. ಅವಳ ಗೆಳತಿಯ ಸಂಸಾರದ ಕುರಿತು ಮಗಳ ಮಾತುಗಳನ್ನು ಕೇಳಿಯೇ ತಿಳಿದ ಶ್ಯಾಮಲ ಮಗಳ ಮನಸ್ಸನ್ನು ಅರಿತವರಂತೆ, ಮಗಳೇ, ನೀನೇನು ಬೇಸರ ಮಾಡ್ಕೋಬೇಡ, ಒಂದಲ್ಲ ಒಂದು ದಿನ ನಮ್ಮ ಸಂಸಾರವು ಆನಂದ ಸಾಗರದಲ್ಲಿ ತೇಲೋ ದಿನ ಬಂದೇ ಬರುತ್ತೆ. ಕಾರ್ಪಣ್ಯದ ಬಾಳು ಕಳೆದು ಸಂತೋಷದ ಹೊನಲು ತುಂಬುತ್ತೆ. ನಿನ್ನ ಓದು ಮುಗಿದು ಒಳ್ಳೆಯ ಕಡೆ ಗಂಡು ಹುಡುಕಿ ಮದುವೆ ಮಾಡಿಸ್ಬಿಟ್ರೆ ನನಗೆ ಆಗ ಸಮಾಧಾನ ಎಂದು ಪ್ರೀತಿಯಿಂದ ಅವಳ ತಲೆ ನೇವರಿಸಿದರು. ಎಂತಕ್ಕಮ್ಮ, ನಾನು ಕೂಡ ನಿಮಗೆ ಭಾರವಾಗಿ ಬಿಟ್ಟೆನಾ? ಕ್ಷಮಾಳ ಧ್ವನಿ ಗದ್ಗರಿತವಾಯಿತು. ಹಾಗಲ್ಲ ಮಗಳೇ, ಅದು ಶ್ಯಾಮಲ ಮಾತು ಮುಗಿಸುವುದರೊಳಗಾಗಿ ಮಾತು ಪ್ರಾರಂಭಿಸಿದ ಕ್ಷಮ, ಅಮ್ಮ, ನೀವು ನನ್ನ ಮದುವೆಗೆ ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಿ ಅಂತ ನನಗೂ ಗೊತ್ತುಂಟು. ಅಪ್ಪಯ್ಯನ ಬೈಗುಳದಿಂದ ತಪ್ಪಿಸಿಕೊಳ್ಳಿಕ್ಕೆ ಮದುವೆ ಒಂದೇ ಮಾರ್ಗವಲ್ಲ. ಯಾರಿಗೆ ಗೊತ್ತು, ನಾಳೆ ನನ್ನನ್ನು ಮದುವೆಯಾಗುವ ಹುಡುಗನಿಗೂ ಸಹ ಅಪ್ಪಯ್ಯನ ಹಾಗೆ ನಾನು ಇಷ್ಟವಾಗದೇ ಇರಬಹುದು. ಆಗ ಅವನಿಂದ ತಪ್ಪಿಸಿಕೊಳ್ಳಿಕ್ಕೆ ಮತ್ತೆಲ್ಲಿಯೋ ಓಡ್ಲಿಕ್ಕಾಗ್ತದಾ? ನನ್ನ ಹಣೆಯ ಬರದಲ್ಲಿ ಹೀಗೆಯೇ ಬರೆದಿರಬೇಕಾದ್ರೆ ಏನೇ ಮಾಡಿದರೂ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂದು ತನ್ನ ಭವಿಷ್ಯವನ್ನು ತಾನೇ ಊಹಿಸಿದ್ದಳು. ಯಾಕೆ ಮಗಳೇ ಅಷ್ಟೊಂದು ಕೆಟ್ಟದಾಗಿ ಯೋಚನೆ ಮಾಡ್ತೀಯ? ಅಂಥದ್ದೇನೂ ಆಗೋದಿಲ್ಲ, ನೋಡ್ತಾ ಇರು. ನನ್ನ ರಾಜಕುಮಾರಿಯನ್ನು ವರಿಸೋದಕ್ಕೆ ಒಬ್ಬ ರಾಜಕುಮಾರ ಬಂದೇ ಬರ್ತಾನೆ, ನಿನ್ನನ್ನು ಮಹಾರಾಣಿ ತರ ನೋಡ್ಕೊಳ್ತಾನೆ ಎಂದು ಮಗಳನ್ನು ತಬ್ಬಿ ಸಂತೈಸಿದರು. ಈ ಘಟನೆಯ ಬಳಿಕ ಸಾಕಷ್ಟು ಬಾರಿ ಮೈತ್ರಿ ತನ್ನ ಮನೆಗೆ ಆಹ್ವಾನವಿತ್ತರೂ ಕ್ಷಮ ಅವಳ ಮನೆಗೆ ಹೋಗುವ ಧೈರ್ಯ ಮಾಡಲಿಲ್ಲ. ಅದೊಂದು ದಿನ ಎಷ್ಟೇ ಕರೆದರೂ ಗೆಳತಿ ಮನೆಗೆ ಬಾರದಿದ್ದಾಗ ಅವಳ ಮನೆಯ ವಿಳಾಸ ತಿಳಿದಿದ್ದ ಮೈತ್ರಿ ಗೆಳತಿಗೆ ಆಶ್ಚರ್ಯ ನೀಡಲು ಅವಳಿಗೆ ತಿಳಿಸದೆಯೇ ಕ್ಷಮಾಳ ಮನೆಗೆ ಆಗಮಿಸಿದ್ದಳು. ರಾಜಾರಾಯರಿಗಂತೂ ಮಗಳಿಗೆ ಜರಿಯಲು ಕಾರಣಗಳೇ ಬೇಕಿರಲಿಲ್ಲ. ಅವಳು ಕೂತರು ತಪ್ಪು, ನಿಂತರೂ ತಪ್ಪು. ಅವರು ಮನೆಯಲ್ಲಿ ಇದ್ದರಂತೂ ಅವಳಿಗೆ ಬೈಗುಳ ತಪ್ಪುತ್ತಲೇ ಇರಲಿಲ್ಲ. ಅಂದು ಮೈತ್ರಿ ಇನ್ನು ಮನೆಯ ಒಳಗೆ ಕಾಲೇ ಇಟ್ಟಿರಲಿಲ್ಲ. ಆಗಲೇ ರಾಯರ ಸುಪ್ರಭಾತ ಶುರುವಾಗಿತ್ತು. ಲೇ ಮಾರಾಯ್ತಿ, ನಿನ್ನ ಮಗಳಿಗೆ ಹೇಳಿಬಿಡು, ಇನ್ನು ಮುಂದಕ್ಕೆ ಅವಳನ್ನು ಕಾಲೇಜಿಗೆ ಕಳಿಸುವುದಿಲ್ಲ ಅಂತ. ನಾನು ನಿನಗೆ ಅಂದೇ ಹೇಳಿದ್ದೇನೆ, ಹೆಣ್ಣು ಮಕ್ಕಳು ಹೆಚ್ಚು ಓದಿಕೊಂಡ್ರೆ ಅವರಿಗೆ ತಕ್ಕನಾದ ಹುಡುಗನನ್ನು ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ನನ್ನ ಮನೆಯಲ್ಲಿ ಅವಳನ್ನು ಹಾಗೆಯೇ ಇಟ್ಟುಕೊಳ್ಳುವ ಮಾತೇ ಇಲ್ಲ. ಮದವೇರಿದ ಗೂಳಿಯಂತೆ ಮಗಳನ್ನು ಮಾತಿನಲ್ಲಿಯೇ ತಿವಿಯುತ್ತಿದ್ದರು. ಹಾಡಿದನ್ನೇ ಹಾಡಿದ ಕಿಸ್ಪಾಯ್ ದಾಸ ಅನ್ನೋ ಹಾಗೆ ಆ ಮಗು ಕಾಲೇಜು ಸೇರಿದ ದಿನದಿಂದಲೂ ಇದನ್ನೇ ಅನುಲಾಪಿಸ್ತಾ ಇದ್ದೀರಾ. ಅವಳು ಎಷ್ಟು ಸಲ ಹೇಳಿದಾಳೆ, BA ಮಾಡಿದ ನಂತರ MA ಓದಿ ಕನ್ನಡದ ಉಪನ್ಯಾಸಕ್ಕೆ ಆಗಬೇಕು ಅಂತ. ಈಗೇನು ನೀವು ದುಡ್ಡು ಕೊಟ್ಟು ಅವಳನ್ನು ಕಾಲೇಜಿಗೆ ಕಳಿಸ್ತಾ ಇಲ್ವಲ್ಲ? ಪಾಪ, ಆ ಮಗು ಚೆನ್ನಾಗಿ ಓದಿದ್ದಕ್ಕೆ ಮೆರಿಟ್ನಲ್ಲಿ ಅವಳಿಗೆ ಪ್ರತಿ ತರಗತಿಯಲ್ಲೂ ಉಚಿತವಾಗಿ ಸೀಟ್ ಸಿಗ್ತಾ ಇದೆ. ಅದು ಅಲ್ಲದೆ ತನ್ನ ಪುಸ್ತಕ ಹಾಗೂ ಇತರೆ ಖರ್ಚುಗಳಿಗೆ ಹಪ್ಪಳ ಸೆಂಡಿಗೆ ಮಾಡಿ ಬಂದ ಹಣದಿಂದ ಎಲ್ಲವನ್ನೂ ಸರಿದೂಗಿಸ್ತಾ ಇದ್ದಾಳೆ. ಸಿಗೋದು ಒಂದೇ ಒಂದು ಭಾನುವಾರ. ಪಾಪ,
ಅವತ್ತು ಕೂಡ ಅವಳಿಗೆ ಬಿಡುವೇ ಇಲ್ಲ. ಇಷ್ಟಾದ್ರೂ ನೀವು ಆ ಮಗುವನ್ನು ಬೈಯೋದು ತಪ್ಪಲಿಲ್ವಲ್ಲ? ಮಗಳ ವಿಚಾರದಲ್ಲಿ ಗಂಡ ಹೆಂಡತಿಯ ವಾದ ಪ್ರತಿವಾದ ಪುನಃ ಆರಂಭವಾಯಿತು. ಅವರು ಶ್ಯಾಮಲಾರ ವಿರುದ್ಧ ಮತ್ತೇನನ್ನು ಹೇಳುವ ಮುನ್ನವೇ ಕೋಣೆಯಿಂದ ಹೊರಬಂದ ಕ್ಷಮ, ಅಪ್ಪಯ್ಯ, ಅಮ್ಮ, ನೀವಿಬ್ಬರು ನನ್ನ ವಿಷಯವಾಗಿ ಜಗಳ ಆಡಬೇಡಿ. ನನ್ನ ಹಣೆ ಬರಹದಲ್ಲಿ ಮುಂದಕ್ಕೆ ಇನ್ನೂ ನಾನು ಓದಬೇಕು ಅಂತ ಬರೆದಿದ್ದರೆ ಓದ್ತೇನೆ, ಇಲ್ಲವೆಂದರೆ ನನ್ನ ಓದನ್ನು ಇಷ್ಟಕ್ಕೆ ನಿಲ್ಲಿಸಿಬಿಡ್ತೇನೆ. ನನಗೇನು ಬೇಸರವಿಲ್ಲ ಎಂದು ಜಗಳವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಳು. ಅಷ್ಟರಲ್ಲಿ ಅವಳ ದೃಷ್ಟಿ ಬಾಗಿಲ ಬಳಿಯಲ್ಲಿ ನಿಂತಿದ್ದ ಗೆಳತಿಯ ಕಡೆ ಹರಿಯಿತು. ಇಷ್ಟರವರೆಗೂ ಸಪ್ಪಗಿದ್ದ ಮುಖ ಸಂತೋಷದಿಂದ ಉಬ್ಬಿತು. ಮನಸ್ಸಿನಲ್ಲಿ ಅಮಿತ ಆನಂದವಾಯಿತು. ಮೊಟ್ಟ ಮೊದಲ ಬಾರಿಗೆ ಗೆಳತಿಯ ಮನೆಗೆ ಆಗಮಿಸಿರುವ ಮೈತ್ರಿಯೂ ಸಹ ರಾಯರಿಂದ ಮಾತು ಕೇಳಬೇಕಾಗಿ ಬರುವುದೇ. ಈ ಒಂದು ಘಟನೆಯಿಂದಾಗಿ ಶಮ ಹಾಗೂ ಮೈತ್ರಿಯ ನಡುವಿನ ಸ್ನೇಹದ ನಡುವೆ ಬಿರುಕು ಮೂಡುವುದೇ. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಈ ಸಂಚಿಕೆ ಹೇಗನ್ನಿಸ್ತು? ಕಮೆಂಟ್ನ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.